ಗೌರವಾನ್ವಿತ ರಾಜ್ಯಪಾಲರನ್ನ ನಾನು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಶಾಸಕರುಗಳು ಭೇಟಿ ಮಾಡಿ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ರಾಜ್ಯದ ಜನತೆಯಿಂದ ಆಯ್ಕೆಯಾದಂಥವರು. ಇವತ್ತು ಮೊನ್ನೆ ನಡೆದಂಥ ಅಸೆಂಬ್ಲಿಯಲ್ಲಿ ಅವರ ಪಾರ್ಟಿಯ ಮಿನಿಸ್ಟರು ರಾಜಣ್ಣ ಅವ್ರದ್ದು CD ಬಂದಿದೆ ಅಂತೇಳಿ ಅವರೇ ಅಂಗಲಾಚಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ನಾವು ವಿರೋಧ ಪಕ್ಷವಾಗಿ, ಅದರ ಜೊತೆಗೆ 4% ಮುಸ್ಲಿಮರ ಮೀಸಲಾತಿ ಏನಿದೆ ಅದು ಸಂವಿಧಾನಕ್ಕೆ ವಿರೋಧ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಮತೀಯ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು 4% ಕೊಟ್ಟಿದ್ದಾರೆ. ಇದು ಎರಡು ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡಿದ್ರಿ. ಸ್ಪೀಕರ್ ಅವರು, ಕಾಂಗ್ರೆಸ್ ಸರ್ಕಾರ ನಮ್ಮ 18 ಜನ ಗೌರವಾನ್ವಿತ ಶಾಸಕರನ್ನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನೆಲೆ. ಕಾಯ್ದೆಯನ್ನು ತಂದು ಪ್ರಜಾಪ್ರಭುತ್ವವನ್ನು ಅಡಗಿಸಿದ್ದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಹಕ್ಕು ಇದು, ವಿಧಾನಸಭೆ ನಮ್ಮ ಹಕ್ಕು. ಜನ ನಮ್ಮನ್ನು ಆಯ್ಕೆ ಮಾಡಿರೋದು ವಿಧಾನಸಭೆಯಲ್ಲಿ ಮಾತಾಡಿ ಅಂತೇಳಿ. ಆ ಮಾತಾಡೋದನ್ನೇ ನೀವು ರದ್ದು ಮಾಡಿದ್ರೆ ಮತ್ತು ಕಮಿಟಿಗಳು ಎಲ್ಲ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯ ನಡೀತಾ ಇದೆ ಅಂತ ಪರಿಶೀಲನೆ ಮಾಡುವಂಥದ್ದು ಕಮಿಟಿಯ ಒಂದು ನೀತಿ ನಿಯಮ, ಕರ್ತವ್ಯ. ಅದಕ್ಕೂ ಅಡ್ಡಿ ಮಾಡುವಂಥದ್ದು ಅಂದರೆ ನಮ್ಮ ದಿನನಿತ್ಯದ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ದಿನನಿತ್ಯದ ಕೆಲಸ ಮಾಡುವಂಥದ್ದಕ್ಕೆ ಅಡ್ಡಿಪಡಿಸುವಂಥದ್ದು ಅದು ಸಂವಿಧಾನದ ವಿರೋಧಿ ನಡೆಯಾಗ್ತದೆ. ಆ ದೃಷ್ಟಿಯಿಂದ ನಾವು ಈಗಾಗಲೇ ಸ್ಪೀಕರ್ ಅವರಿಗೆ ಭೇಟಿ ಮಾಡಿ ಸದನದಲ್ಲಾಗಿರುವಂಥ ಘಟನೆ ಅದನ್ನು ನೀವು ಸ್ಪೋರ್ಟಿವ್ ಆಗಿ ತಗೊಬೇಕು. ಇದಕ್ಕಿಂತ ಹಿಂದೆ ನೀವು ದೊಡ್ಡ ದೊಡ್ಡ ಸ್ಪೀಕರ್ನೇ ಬಟ್ಟೆ ಹರಿದಾಕಿದ್ದೀರಾ, ಗಲಾಟೆ ಮಾಡಿದ್ದೀರಾ, ಬಾಗಿಲೆಲ್ಲ ಹೊಡೆದಾಕಿದ್ದೀರಾ ಸಿದ್ದರಾಮಯ್ಯನವರು. ಆಗಲೇ ನಾವು ಪ್ರಜಾಪ್ರಭುತ್ವ ರೀತಿ ನಾವು ನಡ್ಕೊಂಡಿದ್ದೀರಿ. ಆದರೆ ನೀವು ಪ್ರಜಾಪ್ರಭುತ್ವದ ರೀತಿ ನಡ್ಕೊತಾ ಇಲ್ಲ ಅನ್ನೋದನ್ನು ಮನವಿ ಮಾಡಿದ್ದೀರಿ. ಮತ್ತು ನಮ್ಮದೇನಾದರೂ ಆ ಥರದ ಘಟನೆ ಆಗಿದ್ದರೆ ನೀವು ಅಲ್ಲಿನೇ ಅದನ್ನು ಮುಗಿಸ್ಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ದೀರಿ. ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗುತ್ತೆ. ಸದನದಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷ ಅದಕ್ಕಿಂತ ಹೆಚ್ಚು ಮುಖ್ಯ. ಅದರಿಂದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಈ ಥರ ಸಸ್ಪೆಂಡ್ ಮಾಡೋದು ವಿರೋಧ ಪಕ್ಷದವ್ರನ್ನ ಮತ್ತು ಅನ್ಯಾಯ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವರು ಕೂಡ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಾ ಮಿನಿಸ್ಟರ್ ಜೊತೆನೂ ನಾನು, ನಮ್ಮ ಅಧ್ಯಕ್ಷರು ಇಬ್ಬರೂ ಕೂಡ ಲಾ ಮಿನಿಸ್ಟರ್ ಜೊತೆನೂ ನಾವು ಮಾತಾಡಿದ್ದೀವಿ. ನಮ್ಮೆಲ್ಲ 18 ಜನರ ಒಂದು 6 ತಿಂಗಳ ಏನು ಸಸ್ಪೆಂಡ್ ಮಾಡಿದ್ದೀರ ಅದನ್ನು ವಾಪಸ್ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯದ ಮುಖ್ಯಸ್ಥರಾದಂಥ ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದಿರಿ. ಸಂವಿಧಾನದ ಆಶಯಗಳನ್ನು ಹೇಳಿದಿರಿ, ಕೋರ್ಟ್ ಆದೇಶಗಳನ್ನು ಹೇಳಿದಿರಿ, ಗಮನಕ್ಕೆ ತಂದಿದ್ದೀರಿ. ಅವರು ಇಮಿಡಿಯೇಟಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತೀನಿ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ನಾನು ಸ್ಪೀಕರ್ ಜೊತೆ ಇಮಿಡಿಯೇಟಾಗಿ ಇವತ್ತೇ ನಾನು ಮಾತಾಡ್ತೀನಿ ಅನ್ನೋ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಡೆಮೋಕ್ರಸಿಯಲ್ಲಿ ಇವೆಲ್ಲ ನಡೀತಾ ಇರೋದೆ, ಇದಕ್ಕಿಂತ ದೊಡ್ಡ ದೊಡ್ಡ ಘಟನೆಗಳಾಗಿದೆ. ಆದರೆ ಸಸ್ಪೆಂಡ್ ಮಾಡುವಂಥದ್ದು 6 ತಿಂಗಳು ಮಾಡುವಂಥದ್ದು ಸರಿಯಲ್ಲ. ಆ ಒಂದು ಸದನಕ್ಕಷ್ಟೇ ಸೀಮಿತ ಆಗಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಇವೆಲ್ಲನೂ ಕೂಡ ನಾವೆಲ್ಲ ನಮ್ಮ ಶಾಸಕರು ಮಾತಾಡಿ ಗವರ್ನರ್ ಅವರಿಗೆ ಮನವಿ ಕೊಟ್ಟಿದ್ದೀನಿ. ಅವರು ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಈ 18 ಜನ ಶಾಸಕರಿಗೆ ಮತ್ತು BJPಯ ಶಾಸಕರಿಗೆ ಒಂದು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ಗವರ್ನರ್ ಆಫೀಸಿಂದ ದೊರಕಿದೆ. ಇವತ್ತು 2 ದಿನದಿಂದನೂ ಕೂಡ 2-3 ದಿನದಿಂದನೂ ಕೂಡ ಕಾಂಗ್ರೆಸ್ಸಿನ ಒಬ್ಬರಲ್ಲ ಒಬ್ಬ ಮಿನಿಸ್ಟರ್ಸು, ಮುಖ್ಯಮಂತ್ರಿಯಿಂದ ಹಿಡಿದು ಲಾಡ್ ಮತ್ತು ತಿಮ್ಮಾಪುರ, ಇಡೀ ದೇಶದಲ್ಲಿರುವಂಥ ಸುಮಾರು ಒಂದು 10,000 ಚಾನಲ್ಸ್ ಇದೆ, 10,000 ಪತ್ರಿಕೆಗಳಿದೆ. ಅದರಲ್ಲೆಲ್ಲದರಲ್ಲೂ ಹೇಳಿದ್ದಾರೆ ಧರ್ಮವನ್ನು ಕೇಳಿ ನಮ್ಮನ್ನು ಗುಂಡಾಕಿದ್ರು ನಮ್ಮ ಯಜಮಾನರನ್ನ ಅಂತೇಳಿ
ಈ ದೇಶದಲ್ಲಿರೋ ಎಲ್ಲ ಚಾನಲ್, ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ, ಎಲ್ಲ ಪತ್ರಿಕೆ ಹೇಳಿದೆ. ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರೊಳ್ಳಿ ಥರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು, ಯಾರನ್ನ ಅಷ್ಟು ಬ್ಯುಸಿಯಾಗಿರ್ತಾರಂತೆ, ಯಾರು ಟೆರರಿಸ್ಟ್ಗಳು ಭಾಳ ಬ್ಯುಸಿಯಾಗಿರ್ತಾರಂತೆ, ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂಥದ್ರಲ್ಲಿ ಧರ್ಮನ ಕೇಳ್ತಾರ ಅಂತ. ಏನಪ್ಪ ತಿಮ್ಮಾಪುರ, ನೀನು ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಅವ್ರನ್ನೇನೋ ನಾವು ಫೋನಲ್ಲಿ ಮಾತಾಡಿ ಕೇಳಿದ್ರ ನೀವು, ಏನಪ್ಪ ನೀನು ಆತುರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ. ಇಡೀ ಅಲ್ಲಿ ಹೋಗಿದ್ದಂಥವ್ರು ಯಾರ್ಯಾರು ಕೇಳಿದಾರೋ ಅವರೆಲ್ಲರೂ ಹೇಳಿದ್ದಾರೆ. ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ, ಡೈರೆಕ್ಟಾಗಿ ಹೇಳಿದ್ದಾರೆ. ನಮ್ಮ ಶಿವಮೊಗ್ಗದ ಹೆಣ್ಮಗಳು ಹೇಳಿದ್ದಾರೆ, ಶಿವಮೊಗ್ಗದ್ದು ಅವ್ರ ಮನೆಯವರು ಹೇಳಿದ್ದಾರೆ. ಇಷ್ಟಿದ್ರೂ ಕೂಡ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ. ಇವ್ರಿಗೆ ನೋಡಿ, ವೋಟ್ ಅಷ್ಟೇ, ದೇಶ ಮುಖ್ಯ ಅಲ್ಲ, ಇವ್ರಿಗೆ ವೋಟ್ ಮುಖ್ಯ. ಅದಕ್ಕೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ, ನನ್ಗನ್ಸ್ತತೆ ಏನಾನ ಯುದ್ಧದ ಕಾರ್ಮೋಡ ಏನಾನ ಕವಿತಾ ಇದೆ ಈಗ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಪಾಕಿಸ್ತಾನಕ್ಕೆ ಅಂಬಾಸಿಡರ್ ಆಗಿ ಕಳಿಸ್ಕೊಡ್ಬೋದು. ಯಾಕಂದರೆ ಇವ್ರು ಹೋದ್ರೆ ಸೇಫು. ವಾಪಸ್ ಇವ್ರನ್ನ ರಥದಲ್ಲಿ ಮೆರವಣಿಗೆ ಮಾಡ್ಕೊಂಡು, ಚಿನ್ನದ ರಥದಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಖರ್ಜೂರ ಕೊಟ್ಟು ಅವ್ರಿಗೆ ಮಾತುಕತೆ ಕರೆದು, ಅದ್ಯಾವುದೋ ಶಾಯಿನ್ ಏನೋ ಇದೆಯಲ್ಲ ಅವಾರ್ಡ್, ನಾವು ಇಲ್ಲಿ ಕೊಡ್ತಿರಲ್ಲ, ಏನೋ ಭಾರತ ರತ್ನ, ಕರ್ನಾಟಕ ರತ್ನ ಎಲ್ಲ ಕೊಡ್ತೀರ, ಅವೆಲ್ಲ ಕೊಟ್ಟು ಕಳಿಸ್ತಾರೆ ಅನ್ಸುತ್ತೆ. ಯುದ್ಧ ಬೇಡ ಅನ್ನೋವಂಥದ್ದು ತೀರ್ಮಾನ ಮಾಡೋದು ಅಲ್ಲಿ ಮಿಲಿಟ್ರಿ ಇದೆ, ದೇಶದ ಮಿಲಿಟ್ರಿ ಇದೆ, ಅದಕ್ಕೊಂದು ಕಮಿಟಿ ಇದೆ, ಅವ್ರು ತೀರ್ಮಾನ ಮಾಡೋದು. ಏಕಾಏಕಿ ಯಾರೋ ಒಬ್ಬರು ತೀರ್ಮಾನ ಮಾಡಲ್ಲ. ಇದರಿಂದ ಕಾಂಗ್ರೆಸ್ ಅವರು ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ದೇಶ ಒಂದು, ದೇಶ ಮುಖ್ಯ ಅನ್ನೋದನ್ನ ಮಾತಾಡಬೇಕು. ಅದು ಬಿಟ್ಟು ಈ ಥರ ಹೇಳಿಕೆ ಕೊಡೋದು ಸಲ್ಲಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ರೈಲ್ವೆ ನೇಮಕಾತಿಗಳಲ್ಲಿ ಏನೋ ತಾಲಿ ಮತ್ತು ಜನಿವಾರದ ಬಗ್ಗೆ ಉಲ್ಲೇಖ ಮಾಡಿದಾರಂತೆ. ನಾನೀಗ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡಿದೆ. ಈಗ ರೈಲ್ವೆ ನಮ್ಮ ಕ್ಯಾಬಿನೆಟ್ ಸಚಿವರು ಇಮಿಡಿಯೇಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಥರದ್ದು ಯಾವುದೇ ಮಾಡಬಾರ್ದು ಅನ್ನೋ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಆಫೀಸಿಂದ ಈಗ ಫೋನ್ ಬಂದಿತ್ತು. ಅದು ಕೂಡಲೇ ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಆದರೆ ನಿಮ್ಮ ಮೇಲೆ ಕ್ರಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.